ಆಷಾಢ ಮಾಸದ ಮೊದಲ ಶುಕ್ರವಾರದ ಇಂದು ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಇಡೀ ದೇವಸ್ಥಾನದ ಗರ್ಭಗುಡಿ, ಆಲಯ, ಗೋಪುರ ಮತ್ತು ಮೇಲ್ಛಾವಣಿಯನ್ನ ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸುವಂತೆ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆ 3:30ರಿಂದಲೇ ಚಾಮುಂಡೇಶ್ವರಿ ತಾಯಿಗೆ ಕುಂಕುಮಾರ್ಚನೆ, ಪಂಚಾಮೃತ ಅಭಿಷೇಕ ನೆರವೇರಿತು. ಮೊದಲ ಆಷಾಢ ಶುಕ್ರವಾರ ಪೂಜೆಗಾಗಿ ಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಬೆಟ್ಟಕ್ಕೆ ಆಗಮಿಸಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು. ಈ ಬಾರಿ ತಾಯಿ ಚಾಮುಂಡೇಶ್ವರಿಯ ಹರಕೆ ರೂಪದಲ್ಲಿ ರೇಷ್ಮೆ ಸೀರೆ ನೀಡಿದ್ದು, ಪಿಂಕ್ ಬಾರ್ಡರ್ನ ಹಸಿರು ಬಣ್ಣದ ರೇಷ್ಮೆ ಸೀರೆಯನ್ನು ದೇವಿಗೆ ಉಡಿಸಿ ಹರಕೆಯನ್ನು ತೀರಿಸಿದ್ದಾರೆ. ಇವರ ಜೊತೆಗೆ ಬಿಜೆಪಿ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಜಂಟಿಯಾಗಿ ತಾಯಿಯ ದರ್ಶನವನ್ನು ಪಡೆದುಕೊಂಡರು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರನ ಸಮೇತ ಬೆಟ್ಟಕ್ಕೆ ಬಂದಿದ್ದರು. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಬೆಟ್ಟಕ್ಕೆ ಆಗಮಿಸಿದರು. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ದೇವರ ದರ್ಶನ ಪಡೆದರು. ಇವೆಲ್ಲದರ ನಡುವೆ ಚಾಮುಂಡಿ ಬೆಟ್ಟದಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಮಾದರಿಯಾಗುವಂಥ ಹೆಜ್ಜೆಯನ್ನಿಟ್ಟರು. ಜಿಲ್ಲಾಡಳಿತದ ನಿಯಮದ ಪ್ರಕಾರ ಬೆಳಗ್ಗೆ 10 ಗಂಟೆಯವರೆಗೆ ಮಾತ್ರ ವಿಐಪಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಸಾಮಾನ್ಯ ಭಕ್ತರ ಜೊತೆ ಬಸ್ನಲ್ಲಿ ಬಂದ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಟ್ಟಕ್ಕೆ ತಲುಪುವಾಗ ಸಮಯ ಮೀರಿತ್ತು. ಕ್ಯೂನಲ್ಲಿ ಜನ ಸಮಯ ತಗೊಳ್ತಿದ್ರು. ಕಳೆದ ಬಾರಿಗಿಂತ ಕಮ್ಮಿ ಸಮಯದಲ್ಲಿ ಈ ಸರಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ವಿತಿನ್ 2 hours ಸಾಮಾನ್ಯ ಕ್ಯೂನಲ್ಲಿ ಆಗ್ತಾ ಇದೆ. ಮತ್ತು 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರಂತೂ 20 ನಿಮಿಷದೊಳಗೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. MP ಅವರು ಬಂದಿದ್ರು, ಅವರು ಕೂಡ 15-20 ನಿಮಿಷದಲ್ಲೇ ದರ್ಶನ ಆಗಿದೆ. ಸೊ ಹಾಗಾಗಿ ಬೇಗ ಆಗ್ತಾ ಇದೆ. ಸೊ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತದವರು ನಮ್ಮ ಸೂಚನೆ ಮೇರೆಗೆ ಚೆನ್ನಾಗೇ ಮಾಡಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಬಂದವರೆಲ್ಲರಿಗೂ ಕೂಡ ಬಿಸ್ಕೆಟ್ಟು, ಬಾದಾಮಿ ಹಾಲು ಕೊಡುವಂಥ ವ್ಯವಸ್ಥೆ ಇದೆ. ಅಲ್ಲಲ್ಲಿ ನೀರುಗಳನ್ನು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಶೌಚಾಲಯಗಳನ್ನು ಇಟ್ಟಿದ್ದಾರೆ. ಮತ್ತು CCTV ಹಾಕಿ ಸುರಕ್ಷತೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಆ್ಯಂಬುಲೆನ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಬಂದೋಬಸ್ತು ಚೆನ್ನಾಗಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಈಗ ನಾನೇ 9:30 ತನಕ ಮಾತ್ರ VIP ಗಳಿಗೆ ದರ್ಶನ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಬಂದಿದ್ದು 10:30. ಸೊ ನಾನು ಹೋಗಿ ದರ್ಶನ ಮಾಡೋದಿಲ್ಲ. ನನ್ನ ಜೊತೆ ಬಂದಿರೋರು ಯಾರು ಕೂಡ ದರ್ಶನ ಮಾಡಿಲ್ಲ. ಅವ್ರಿಗೆ ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತಾರೆ. ಸೊ ನಾನೇನು ದರ್ಶನ ಮಾಡಿ ಪಾಪ ಜನರಿಗೆ ಡಿಸ್ಟರ್ಬ್ ಮಾಡೋದು. ಥ್ಯಾಂಕ್ ಯು. ಕಳೆದ ಬಾರಿಗಿಂತ ಸಾಮಾನ್ಯ